ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಂಜೆ ಬ್ಲಾಗ್ನ ಮಾಡ್ತಾ ಇದ್ದೀನಿ. ನಿಮಗೆ ಎರಡು ರೀತಿಯ ಒಳ್ಳೆ ಸೂಪರ್ ಡೂಪರ್ ಟೇಸ್ಟಿ ಆಗುವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮೊಸರು ಒಗ್ಗರಣೆ ಹಣ್ಣು ಇಲ್ದಿದ್ರು ಕೂಡ ಯಾವ ರೀತಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು, ಹಾಗೆ ಸಬ್ಬಕ್ಕಿಯಿಂದ ನಾವು ಒಂದು ಚಿತ್ರಾನ್ನ ಥರ ಒಗ್ಗರಣೆ ಕೊಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನನಗಂತೂ ಅದಂದರೆ ತುಂಬ ಇಷ್ಟ. ಬಟ್ ಯಾವಾಗಲೂ ನಾನು ಅದನ್ನು ಮಾಡೋದಿಲ್ಲ. ಆದರೆ ಇವಾಗ ಬಾಡಿ ಹೀಟಾಗಿರೋದ್ರಿಂದ ತಂಪಾಗತ್ತೆ ಅದನ್ನು ತಿನ್ನೋದ್ರಿಂದ, ಅದಕ್ಕೆ ಮಾಡ್ತಾ ಇದ್ದೀನಿ. ಇದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್: ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಾಗೆ ಒಂದು ಈರುಳ್ಳಿನ ಹೆಚ್ಚಿಟ್ಕೋಬೇಕು. ಬಟ್ ಅದು ಇನ್ನೂ ಹೆಚ್ಚಿಟ್ಕೊಂಡಿಲ್ಲ. ಇನ್ನು ಸಬ್ಬಕ್ಕಿನ ನಾನು ಬೆಳಗ್ಗೆನೇ ನೆನೆಹಾಕಿದ್ದೆ ನೀರನ್ನ ಹಾಕಿಬಿಟ್ಟು. ಸಬ್ಬಕ್ಕಿಯಲ್ಲಿ ಒಂದೊಂದ್ಸತಿ ಪುಡಿನೂ ಇರುತ್ತೆ. ನೀಟಾಗೆ ತೊಳೆದ್ಬಿಟ್ಟು ಸಬ್ಬಕ್ಕಿ ಎಲ್ಲಿವರೆಗೂ ಪಾತ್ರೆಯಲ್ಲಿ ಇರುತ್ತೋ ಅಲ್ಲಿವರೆಗೂ ಮಾತ್ರ ನೀರನ್ನು ಹಾಕಿ ನಾವು ನೆನೆಹಾಕಬೇಕು. ಇದಕ್ಕೆ ನಾವು ಜಾಸ್ತಿ ಕಡಲೆ ಬೀಜ ಹಾಕ್ಕೊಂಡು ತಿನ್ನೋದಕ್ಕಂತೂ ತುಂಬ ಟೇಸ್ಟಿ ಅನಿಸುತ್ತೆ. ನಾನಂತೂ ಚಿತ್ರಾನ್ನಕ್ಕೆ, ಪುಳಿಯೋಗರೆಗೆ, ಹಾಗೆ ಈ ಸಬ್ಬಕ್ಕಿಗೆ ಮಾಡುವಾಗ ಒಗ್ಗರಣೆ ತುಂಬ ಜಾಸ್ತಿ ಕಡಲೆ ಬೀಜ ಹಾಕ್ತೀನಿ. ನನಗೆ ತುಂಬ ಇಷ್ಟ ಪದೇ ಪದೇ ಕಡಲೆ ಬೀಜ ಬಾಯಿಗೆ ಸಿಕ್ತಿದ್ರೆ. ಇವಾಗ ನಾನು ಊದಲು ನೆನೆಹಾಕಿ ಹೋಗಿದ್ದೆ ಬೆಳಗ್ಗೆನೆ. ಸೊ ಅದನ್ನು ಬಳಸ್ಕೊಂಡು ಅನ್ನ ಮಾಡ್ತಾಯಿದ್ದೀನಿ ಮೊಸರನ್ನ ಮಾಡೋದಕ್ಕೆ. ಆ ಕಾರಣಕ್ಕೆ ನಾನು ಜಾಸ್ತಿ ನೀರನ್ನ ಹಾಕಿ ಈ ರೀತಿ ಗಂಜಿ ರೀತಿಯಲ್ಲಿ, ಅಂದರೆ ಒಂದು ಸ್ವಲ್ಪ ಬೇಯಿಸ್ಬೇಕಾದ್ರೆ ತೆಳ್ಳಗೆ ಬೇಯಿಸ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಮಿಲಿಟ್ಸ್ ಹೇಗಂದರೆ ಜಾಸ್ತಿ ನೀರು ಹಾಕಿದ್ರೆ ಅದಕ್ಕೆ ಹೊಂದ್ಕೊಂಡು ಬೇಯುತ್ತೆ, ಕಡಿಮೆ ನೀರು ಹಾಕಿದ್ರೆ ಉಡಿಯಾಗಿ ಬೇಯುತ್ತೆ. ಇವಾಗ ಅನ್ನ ಒಂದೊಂದ್ಸತಿ ನೀರು ಸೈಡಿಗೆ ಹೋಗಿಬಿಡುತ್ತೆ, ಆದರೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಿಲಿಟ್ಸಲ್ಲಿ ಮೊಸರನ್ನ ತಿಂದರೆ ಆಹಾ, ಇನ್ಯಾವತ್ತೂ ನೀವು ಅನ್ನ ಬಳಸ್ಕೊಂಡು ಮೊಸರನ್ನ ಮಾಡ್ಕೊಂಡು ತಿನ್ನೋದೇ ಇಲ್ಲ. ಇವಾಗ ನಾನು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. ನೀಟಾಗಿ ಸ್ವಲ್ಪ ಕಡಲೆ ಬೀಜನ ಹುರ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕು. ಆದರೆ ಸಿಪ್ಪೆ ಏನೂ ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಈ ರೀತಿ ಕುಟಾಣಿಗೆ ಹಾಕ್ಕೊಂಡು ಕುಟ್ಕೋತೀನಿ ನಾನು, ಯಾಕಂದರೆ ಟೇಸ್ಟಿಯಾಗಿರುತ್ತೆ. ನಾವು ಪೌಡ್ರ್ ಮಾಡ್ಕೊಳ್ಳೋವಾಗ ಫುಲ್ ನುಣ್ಣದಾಗಿ ಆಗಿಬಿಡುತ್ತೆ. ಒಂದು ಸ್ವಲ್ಪ ಉಡಿಯಾಗಿ, ಒಂದು ಸ್ವಲ್ಪ ಕಂಪ್ಲೀಟ್ ನುಣ್ಣಾಗಿ ಈ ಥರ ಮಿಕ್ಸ್ ಬೇಕಲ್ವ. ಆ ಕಾರಣಕ್ಕೆ ಇದೇ ರೀತಿ ಕುಟ್ಕೋತೀನಿ. ಕುಟ್ಕೊಂಡು ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ನಾವು ಊರಲ್ಲಿ ಹೇಗೆ ಒಳ್ಕಳ್ಳಲ್ಲಿ ರುಬ್ಬಿದಾಗ ಚಟ್ನಿ ತುಂಬ ಟೇಸ್ಟ್ ಇರುತ್ತೋ ಅದೇ ರೀತಿಯೇ ಇರುತ್ತೆ. ಸೊ ಈ ರೀತಿ ನಾನು ಬೇಗನೆ ಕುಟ್ಟಿ ಪುಡಿ ಮಾಡಿಕೊಂಡೆ. ಪುಡಿ ಮಾಡ್ಕೊಂಡಿರೋವಂಥ ಪೌಡರ್ನ ನಾವು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ. ಆ ಕಾರಣಕ್ಕೆ ಈ ರೀತಿ ನಾನು ಕುಟ್ಟಿ ಪುಡಿ ಮಾಡಿಕೊಂಡು ಏನಲ್ಲೆಲ್ಲ ಚೆಲ್ಲಿತ್ತು ಅದನ್ನೆಲ್ಲ ನೀಟಾಗಿ ಆರಿಸ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ನೀಟಾಗಿ ಪೌಡರ್ ಆಗಿದೆ. ಸ್ವಲ್ಪ ತರಿಯಾಗಿ, ಹಾಗೆ ಸ್ವಲ್ಪ ಪೌಡರ್ ಆಗಿ ಈ ರೀತಿ ಆಗೋದಿಲ್ಲ. ಮಿಕ್ಸಿಯಲ್ಲಿ ಮಾಡಿದ್ರೆ ಕಂಪ್ಲೀಟಾಗಿ ನುಣ್ಣಗಾಗ್ಬಿಡುತ್ತೆ. ಆ ಕಾರಣಕ್ಕೆ ನಾನಿವತ್ತು ಕಡಲೆ ಬೀಜನ ಕುಟ್ಕೊಂಡಿದ್ದೀನಿ. ಕುಟ್ಟಿಟ್ಕೊಂಡಿರೋಂಥ ಪೌಡರ್ನ ಸೈಡಿಗೆ ಎತ್ತಿಟ್ಬಿಟ್ಟು ನೀಟಾಗಿ ಆ ಜಾಗನೆಲ್ಲ ಒರೆಸ್ಕೊಂಡೆ. ಯಾಕಂದರೆ ಕುಟ್ಟಬೇಕಾದ್ರೆ ಆ ಕಡೆ ಈ ಕಡೆ ಸಿಡ್ದಿತ್ತು. ಇದೇ ಬಾಣಲಿಗೆ ಇವಾಗ ನಾನು ಮೊಸರನ್ನಕ್ಕೆ ಒಗ್ಗರಣೆ ಮಾಡಿ ಇಟ್ಕೋತೀನಿ. ಇದು ಕೂಡ ಐರನ್ ಬಾಣಲಿನೇ, ಆದರೆ ನನ್ನ ಹತ್ರ 3 ಇದೆ. ಚಿಕ್ಕ ಸೈಜಿಂದ ದೊಡ್ಡ ಬಾಣಲಿವರೆಗೂ ಇದೆ. ಬರೀ ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತೀನಿ. ಯಾಕಂದರೆ ಮೊಸರನ್ನಕ್ಕೆ ಎಣ್ಣೆ ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ. ಆ ಕಾರಣಕ್ಕೆ ಸ್ವಲ್ಪ ಎಣ್ಣೆಯಲ್ಲೇ ಒಗ್ಗರಣೆ ಮಾಡೋಣ ಅಂತ ಹೇಳಿ. ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲದನ್ನು ಕೂಡ ಹಾಕಿ ನೀಟಾಗಿ ಚಿಕ್ಕ ಸ್ಪೂನಲ್ಲಿ ಕೈಯಾಡ್ಕೋತೀನಿ. 1 ಎಸ್ಲಾಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕಿ ಕೈಯಾಡ್ಕೋತೀನಿ ನೀಟಾಗಿ. ಇದಾದಮೇಲೆ ನಾನು ಖಾರ ಮೆಣಸಿನ್ಕಾಯಿ, ಅಂದರೆ ಖಾರ ಒಣ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಕೂಡ ಹಾಕ್ಕೊಳ್ತೀನಿ. ಮೊಸರನ್ನಕ್ಕೆ ಹಸಿಮೆಣಸಿನ್ಕಾಯಿಗಿಂತ ಒಣ ಮೆಣಸಿನ್ಕಾಯಿ ತುಂಬ ಟೇಸ್ಟ್ ಕೊಡುತ್ತೆ. ಹಾಗೆಯೇ ನೀಟಾಗಿ ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಖಾರ ಬಿಟ್ಕೋಬೇಕು, ಇದ್ರ ಫ್ಲೇವರು ಬಿಟ್ಕೋಬೇಕು. ಇನ್ನು 10 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಅಲ್ಲಲ್ಲೇ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ನಾವು ಎಣ್ಣೆ ಕಾದಿದ ತಕ್ಷಣವೇ ಗೋಡಂಬಿನ ಹುರ್ಕೋಬೋದು, ಆದರೆ ಈ ಹಂತ ಬರೋ ಅಷ್ಟರೊಳಗೆ ಜಾಸ್ತಿನೇ ಫ್ರೈ ಆಗಿ ಹೋಗ್ಬಿಟ್ಟಿರುತ್ತೆ. ಆ ಕಾರಣಕ್ಕೆ ನಾನು ಇವಾಗ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಂಡ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಲ್ಲಿ ಕಾವಿಗೆ ಬೇಯ್ಕೊಳ್ಳುತ್ತೆ. ಇಷ್ಟು ಫ್ರೈ ಮಾಡಿದ್ದಾದಮೇಲೆ ನೀಟಾಗಿ ಎಲ್ಲ ಫ್ರೈ ಆಗಿದೆಯಾ ನೋಡಿಕೊಂಡು ನೀಟಾಗಿ ಸೈಡಿಗೆ ಎತ್ತಿಟ್ಕೋತೀನಿ. ಯಾಕಂದರೆ ತಣ್ಣಗಾದ್ಮೇಲೆ ನಾವು ಇದನ್ನು ಮೊಸರಿಗೆ ಕಲಿಸ್ಕೋಬೇಕು. ಬಿಸಿ ಇದ್ದಾಗಲೇ ಕಲಿಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ನಾನಿವಾಗ ಮತ್ತೊಂದು ಐರನ್ ತವನ ಇಟ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಎಣ್ಣೆ ಬಾಟಲ್. ಈ ಬಾಟಲ್ 1 ಲೀಟ್ರದ್ದು. ತೊಗೊಳ್ಬೇಕಾದ್ರೆ ಅಥವಾ ಇಡಬೇಕಾದ್ರೆ ಸ್ವಲ್ಪ ಭಯ ಆಗ್ತಿರುತ್ತೆ. ರೂಢಿ ಇಲ್ವಲ್ಲ ಇಷ್ಟು ದಪ್ಪ ಎತ್ತಿ ಹಾಕ್ಕೊಳ್ಳೋದಕ್ಕೆ. ಸೊ ಆ ಕಾರಣಕ್ಕೆ ಇವಾಗ ನಾನು 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಜಾಸ್ತಿ ಆದರೂ ಪರವಾಗಿಲ್ಲ, ಸಬ್ಬಕ್ಕಿ ಒಗ್ಗರಣೆಗೆ ತುಂಬ ಟೇಸ್ಟಿ ಇರುತ್ತೆ. ಇವಾಗ ನಾನು
ಎಣ್ಣೆ ಕಾಯೋಷ್ಟರೊಳಗಡೆ ಕ್ಯಾರೆಟು ಕೂಡ ತುರಿದಿಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪ ನಾನು ಸಾಸಿವೆ, ಜೀರಿಗೆ ಹಾಗೆಯೇ ಕಡಲೆ ಬೀಜನ ಹಾಕ್ಕೊಳ್ತೀನಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕೋದಿಲ್ಲ, ಯಾಕಂದರೆ ಸಾಫ್ಟಾಗಿರುತ್ತಲ್ವ, ಆ ಕಾರಣಕ್ಕೆ ಕಡಲೆ ಬೀಜ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆದರೆ ಸಬ್ಬಕ್ಕಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಂದಲ್ಲ, ಅಲ್ಲಲ್ಲೇ ಕಟ್ಟುಂಬಂದರೆ ಈ ಸಬ್ಬಕ್ಕಿನ ನಾವು ಟೇಸ್ಟ್ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೆ ನಾನು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಇದನ್ನು ನೀಟಾಗಿ ಹುರ್ಕೊಳ್ಬೇಕು ನಾವು. ಇದನ್ನು ಹುರ್ಕೊಳ್ಳೋ ಅಷ್ಟೊತ್ತಿಗೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರಲಿಲ್ಲ, ಅದನ್ನು ಕೂಡ ಕಟ್ ಮಾಡಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಈ ಹಂತದಲ್ಲಿ ಎಷ್ಟೋ ಜನ ಈರುಳ್ಳಿನ ಹಾಕೋದು ಇಲ್ಲ, ಇಷ್ಟ ಇಲ್ಲ ಅಂದರೆ ಹಾಕೋದು ಬೇಡ, ನೀವು ಸ್ಕಿಪ್ ಮಾಡ್ಕೋಬೋದು. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು. ಎಷ್ಟೋ ಜನ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲಲ್ವ, ಅವರು ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ತಿನ್ನಬೇಕು ಇಷ್ಟ ಆಗುತ್ತೆ ಅನ್ನೋರು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಹಾಗೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ಹೆಚ್ಚಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಸಬ್ಬಕ್ಕಿ ಅಲ್ವಾ, ಅದು ಚಿಕ್ಕದಿರುತ್ತೆ. ಕರ್ಬೇವಿನ ಸೊಪ್ಪಿದ್ರೆ ಹಾಗೆ ದೊಡ್ಡದಿರುತ್ತಲ್ವ, ಅಂಥದನ್ನೆಲ್ಲ ಹೆಚ್ಚಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸೈಡಿಗೆ ಎತ್ತಿಟ್ಬಿಡ್ತಾರೆ ಮನೆಯಲ್ಲಿ. ಅದಕ್ಕೆ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ರೆ ಅದು ಹಾಗೆ ಕಲಿಸ್ಕೊಂಡ್ಬಿಡುತ್ತೆ, ಎತ್ತಿಡೋದಕ್ಕೆ ಚಾನ್ಸೇ ಇರೋದಿಲ್ಲ. ಈ ರೀತಿ ನೀಟಾಗಿ ಫ್ರೈ ಮಾಡಿದ್ದ ಆದಮೇಲೆ ನಾವು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಬೇಕು. ಉಪ್ಪನ್ನ ಹಾಕಿ ನೀಟಾಗಿ ಕೈ ಆಡ್ಕೋಬೇಕು, ಯಾಕಂದರೆ ಸಬ್ಬಕ್ಕಿಯಲ್ಲಿ ಉಪ್ಪಿನಂಶ ಇರೋದಿಲ್ಲ. ಆ ಕಾರಣಕ್ಕೆ ನಾವು ಉಪ್ಪನ್ನ ಹಾಕ್ಕೋಬೇಕು. ನಾನಿವಾಗ ಸಬ್ಬಕ್ಕಿ ನೆನೆಸಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕಿಬಿಟ್ಟು ಕೈ ಆಡ್ಕೋತೀನಿ. ಸಬ್ಬಕ್ಕಿ ನೆನಾಕ್ಬೇಕಾದ್ರೇ ನೀರು ಕರೆಕ್ಟಾಗಿ ಹಾಕಿದ್ರೆ ಈ ರೀತಿ ಉಡಿಯಾಗಿ ಬರುತ್ತೆ. ಇಲ್ಲ ಅಂದರೆ ಸಬ್ಬಕ್ಕಿ ಜಾಸ್ತಿ ನೆನೀತು, ಜಾಸ್ತಿ ನೀರಲ್ಲಿ ನೆಂದಿದೆ ಅಂದರೆ ಈ ರೀತಿ ಉಡಿಯಾಗಿ ಆಗೋದಿಲ್ಲ. ಪಾಯಸದಲ್ಲಿ ಹೇಗೆ ಅಪ್ಪಚ್ಚಿ ಥರ ಆಗಿಬಿಡುತ್ತೆ ಅಥವಾ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ, ಆ ರೀತಿ ಆಗಿಬಿಡುತ್ತೆ. ಆ ಕಾರಣಕ್ಕೆ ನೆನಾಕ್ಬೇಕಾದ್ರೆ ನೋಡಿ ನೀರನ್ನ ಕಡಿಮೆ ಹಾಕಿ ನೆನಾಕಿ. ಇವಾಗ ನಾನು ಕುಟ್ಟಿ ಇಟ್ಕೊಂಡಿರುವಂಥ ಕಡಲೆ ಬೀಜದ ಪೌಡರ್ನು ಕೂಡ ಹಾಕೋತಿದ್ದೀನಿ. ಈ ಪೌಡರ್ನ ಹಾಕಿದಾಗ ಇನ್ನೂ ಸ್ವಲ್ಪ ಉಡಿ ಆಗುತ್ತೆ. ಎಣ್ಣೆ ಅಂಶ ಎಲ್ಲ ಹೀರ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಕೊಡುತ್ತೆ. ಈ ಒಂದು ಒಗ್ಗರಣೆಗೆ ಇಲ್ಲಿ ಕಡಲೆ ಬೀಜದ ಪೌಡರೇ ಒಂದು ಮೇನ್ ಇಂಗ್ರೀಡಿಯೆಂಟ್ ಟೇಸ್ಟ್ ಕೊಡೋದಕ್ಕೆ. ಈ ಒಂದು ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು. ಸಬ್ಬಕ್ಕಿ ಒಗ್ಗರಣೆ ಅಥವಾ ಸಬ್ಬಕ್ಕಿ ಚಿತ್ರಾನ್ನ ಏನು ಬೇಕಾದರೂ ಹೇಳ್ಬೋದು. ಅದಾದಮೇಲೆ ನಾನು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಮೊಸರನ್ನಕ್ಕೆ ಹಾಕೋದಕ್ಕೆ ಅಂತ. ಅದಕ್ಕೆ ಅದನ್ನೇ ಸ್ವಲ್ಪ ಇದಕ್ಕೂ ಕೂಡ ಹಾಕಿದೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಆದರೆ ಸ್ವಲ್ಪ ನೀರಿನ ಅಂಶ ಹಿಂಗೋವರೆಗೂ ಸ್ವಲ್ಪ ಕೈಯಾಡ್ಕೊತೀನಿ. ಹಾಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕೈಯಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ಇದನ್ನು ನಾವು ತಿಂತಾನೇ ಇದ್ದರೆ ಪ್ರತಿದಿನ ಬೇಜಾರೇ ಆಗಲ್ಲ. ಹಾಗೆ ಇದು ನಮ್ಮ ದೇಹಕ್ಕೆ ತಂಪು ಕೂಡ. ನನಗೆ ಯಾವತ್ತಾದರೂ ಈ ರೀತಿ ತಿನ್ನಬೇಕು ಅಂತ ಹೇಳಿದ್ರೆ ನಾನು ಬೆಳಿಗ್ಗೆ ಆಫೀಸ್ಗೆ ಹೋಗಬೇಕಾದ್ರೇ ನೆನಕಿಟ್ಬಿಟ್ಟು ಇನ್ನು ಬಂದುಬಿಟ್ಟು ಪಟ ಅಂತ ಒಗ್ಗರಣೆ ಹಾಕ್ಕೊಂಡು ತಿಂದ್ಬಿಡೋದೆ. ಇವಾಗ ಅನ್ನನೂ ಕೂಡ ತಣ್ಣಗಾಗಿತ್ತು, ನಾನು ಗ್ಲಾಸ್ ಕಂಟೈನರ್ಗೆ ಹಾಕಿಟ್ಕೊಂಡಿದ್ದೀನಿ. ಒಗ್ಗರಣೆನ ಫಸ್ಟು ಈ ರೀತಿ ತಣ್ಣಗಾದ್ಮೇಲೆ ಮೊಸರನ್ನಕ್ಕೆ ಕಲಿಸ್ಕೋಬೇಕು. ಮೊಸರನ್ನ ಇಲ್ಲಾಂದರೆ ಒಂಥರ ಫೀಲ್ ಬರುತ್ತೆ, ಅಂದರೆ ಮೊಸರು ಒಂಥರ ಒಡಕ್ಲು ಥರ ಆಗಿಬಿಡುತ್ತೆ ಬಿಸಿ ತಾಕಿದ್ರೆ. ಆ ಕಾರಣಕ್ಕೆ ಅನ್ನ ಫುಲ್ಲು ತಣ್ಣಗಾದ್ಮೇಲೆ ಒಗ್ಗರಣೆ ಏನು ಹಾಕಿದ್ವಿ ಅದು ಕೂಡ ತಣ್ಣಗಾಗಬೇಕು. ಎರಡೂ ಕೂಡ ತಣ್ಣಗಾದ್ಮೇಲೆ ನೀಟಾಗಿ ಈ ರೀತಿ ಹಾಕ್ಕೊಂಡು ಇದಕ್ಕೆ ನಾನು ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಕೋತಿದ್ದೀನಿ. ಕ್ಯಾರೆಟು ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಇದಕ್ಕೆ ನಾವು ದ್ರಾಕ್ಷಿ, ದಾಳಿಂಬ್ರೆ ಹಣ್ಣನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ದಾಳಿಂಬ್ರೆ ಹಣ್ಣು ಹಾಗೆ ದ್ರಾಕ್ಷಿ ಮನೆಯಲ್ಲಿ ಇರಲಿಲ್ಲ, ಅಂದರೆ ಒಣ ದ್ರಾಕ್ಷಿ ಅಲ್ಲ, ಇವಾಗ ದ್ರಾಕ್ಷಿ ಸೀಸನ್ ಇದೆ ಅಲ್ವಾ, ದ್ರಾಕ್ಷಿನೂ ಕೂಡ ಇರಲಿಲ್ಲ. ಆ ಕಾರಣಕ್ಕೆ ಏನಿತ್ತು ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ತಿನ್ನೋದು. ಕ್ಯಾರೆಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮೊದಲು ನಾನು ಈ ರೀತಿ ಕಲಿಸ್ಕೊತೀನಿ, ಒಂದು ಸ್ವಲ್ಪ ಹೊಂದ್ಕೊಳ್ಳಿ ಅಂತ ಅಷ್ಟೇ. ಅದಾದಮೇಲೆ ನಾನು ಡೈರೆಕ್ಟ್ ಮೊಸರನ್ನ ಹಾಕ್ಕೊಂಡೆ. ಅರ್ಧ ಲೀಟ್ರ್ ಆಲ್ಮೋಸ್ಟ್ ಮೊಸರನ್ನ ಹಾಕ್ಕೊಂಡೆ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ನಾನು ಬೆಳಗ್ಗೆ ತಾನೇ ಮೊಸರು ತೊಗೊಂಡು ಸ್ವಲ್ಪ ಆ ಮೊಸರನ್ನ ತೊಗೊಂಡು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಮೊಸರು ಕೂಡ ಹಾಕಿದೆ. ಇದಾದಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಕೈ ಆಡಿಕೊಂಡ್ರೆ ಸಾಕು. ಅನ್ನಕ್ಕೆ ನೀವು ಆಲ್ರೆಡಿ ಉಪ್ಪು ಹಾಕಿದ್ರೆ ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಉಪ್ಪು ಮುಂದೆ ಆದರೆ ಊಟ ಮಾಡೋದಕ್ಕೆ ಆಗಲ್ಲ, ಹಾಗೆ ಅದನ್ನು ವೇಸ್ಟ್ ಮಾಡೋಕ್ಕೂ ಮನಸ್ಸಿರೋದಿಲ್ಲ. ನಾನು ಅನ್ನ ಮಾಡಬೇಕಾದ್ರೆ ಉಪ್ಪನ್ನ ಹಾಕಿರಲಿಲ್ಲ, ಆ ಕಾರಣಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇನ್ನು ಮೊಸರನ್ನ ಕೂಡ ನೀಟಾಗಿ ಕಲಸಿ ರೆಡಿ ಆಯಿತು. ಅದನ್ನು ನಾನು ಸೈಡಿಗೆ ಎತ್ತಿಟ್ಟು ನಾನು ಕುಟ್ಟಿಟ್ಕೊಂಡಿರೋಂಥ ಕಡಲೆಬೀಜ ಪೌಡರ್ ಇನ್ನೂ ಮಿಕ್ಕಿತ್ತು, ಅದನ್ನು ನಾನು ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಅದಕ್ಕೆ ಇನ್ನೂ ಒಂದು 3 ಸ್ಪೂನ್ ಆಗೋಷ್ಟು ಬೆಲ್ಲದ ಪೌಡ್ರನ್ನ ಹಾಕಿ
ಅದನ್ನು ತಿಂದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಕಡಲೆ ಬೀಜ ಬೆಲ್ಲ ಕಾಯಿ ಹಾಕ್ಕೊಂಡು ತಿನ್ಬೋದು. ಆದರೆ ನಾನು ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಕಾಯಿನ ಏನೂ ಹಾಕಲಿಲ್ಲ. ಇದಂತೂ ತುಂಬಾ ರುಚಿಯಾಗಿರುತ್ತೆ. ಹಾಗೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಯಾವಾಗಲಾದರೂ ಏನಾದರೂ ಸಿಹಿ ತಿನ್ನಬೇಕು ಅಂತ ಇದ್ದರೆ ಈ ಥರ ಮಾಡ್ಕೊಂಡು ತಿನ್ಬೋದು. ಹಾಗೆ ಇದೇ ರೀತಿ ಮಾಡಿ ನಾವು ಶೇಂಗಾ ಒಬ್ಬಟ್ಟನ್ನ ಕೂಡ ಮಾಡ್ಬೋದು. ಇನ್ನು ಬೆಳಗ್ಗೆ ಸ್ವಲ್ಪ ಬಿಸಿಬೇಳೆ ಬಾತ್ ಮಿಕ್ಕಿತ್ತು, ಅದನ್ನು ಕೂಡ ಬಿಸಿ ಮಾಡಿಕೊಂಡೆ. ನಾವು ಬಾಣಲೆಯಲ್ಲಿ ನೋಡಿದಾಗ ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸುತ್ತೆ, ಆದರೆ ನೀರನ್ನ ಹಾಕಬೇಡಿ. ತುಂಬ ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಬಿಸಿ ಮಾಡಿದ್ರೆ ಅದು ನಾರ್ಮಲ್ ತೆಳುವಾಗಿ ಬರುತ್ತೆ. ಇವಾಗ ನಾನು ಊಟ ಮಾಡೋದಕ್ಕೆ ಸರ್ವ್ ಮಾಡ್ಕೋತಾ ಇದ್ದೀನಿ ಬಿಸಿಬೇಳೆ ಬಾತ್ ಹಾಗೆ ಮೊಸರನ್ನ. ರುಚಿಯಾದ ಸಬ್ಬಕ್ಕಿ ಒಗ್ಗರಣೆ, ಸಬ್ಬಕ್ಕಿ ಚಿತ್ರಾನ್ನ ಏನು ಬೇಕಾದರೂ ಅನ್ಬೋದು. ಸಬ್ಬಕ್ಕಿ ಚಿತ್ರಾನ್ನ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮಾಡಿ ಟೇಸ್ಟ್ನ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಉಳಿದಿದ್ದಂತಹ ಕ್ಯಾರೆಟ್. ಇದಾಗಿತ್ತು ನನ್ನ ರಾತ್ರಿಯ ರುಚಿಯಾದ ಊಟ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.